ಇವರು ವಿಧಿ ಇಲ್ಲದೆ ಏರ್ಸ್ಬಿಡ್ತಾರಂತೆ, ಇವರು ವಿಧಿ ಇಲ್ಲದೆ ಏರ್ಸ್ಬಿಡ್ತಾರಂತೆ, ಅವ್ರು ಏರ್ಸಿದಾರಂತೆ, ಇವ್ರು ಪ್ರತಿಭಟನೆ ಮಾಡ್ತಾರಂತೆ, ಇವ್ರು ನಾವೇನು ಮಂಗ್ಯಗಳ ತರ ಕಾಣ್ತಿದೀವ? ರಾಜ್ಯದ ಜನ ನಮ್ ಕಡೆ ಅಂತಾರಲ್ಲ, ನೀವು ನಮ್ ಕಡೆ ಮಂಗ್ಯ ಮಾಡಬೇಡ ನನ್ನ ಅಂತ, ಮಂಗ್ಯ ಮಾಡಬೇಡ ಅಂತ ಅಂದ್ರೆ ನಮ್ ಕಿವಿಯಲ್ಲಿ ಹೂ ಇಡಬೇಡ ಅಂತ ಇಬ್ರು ಸೇರಿ ನಮ್ಮನ್ನ ಮಂಗ್ಯ ಮಾಡ್ತಿದಾರೆ ರಾಜ್ಯದ ಜನರನ್ನ. ಅವ್ರು ಮಾಡಿದ್ದಾರೆ, ಅದ್ರ ಬೆಲೆ ಜಾಸ್ತಿ ಆಗಿದೆ, ಇದ್ರ ಬೆಲೆ ಜಾಸ್ತಿ ಆಗಿದೆ, ಇದ್ರ ಬೆಲೆ ಜಾಸ್ತಿ ಆಗಿದೆ, ಅವ್ರ ವಿರುದ್ಧ ನಾವು ಪಟ್ಟು ನಿಮ್ಮ ವಿರುದ್ಧ ನಾವೇನ್ ಮಂಗ್ಯಗಳ? ಹಂಗಾದ್ರೆ ಕುತ್ಕೊಂಡು ಚಪ್ಪಾಳೆ ತಟ್ಟೋಣ, ನೀವು ಮಾಡಿರೋ ಪ್ರತಿಭಟನೆ ನೋಡ್ಕೋತ ಬಲೆ 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 ನೀವು ಚೆನ್ನಾಗಿ ಮಾಡ್ತಿದ್ದೀರಾ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಬೇರೆ ಕೆಲಸ ಇಲ್ಲ ನಮಗೆ. ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾರೆ ಮೇಡಮ್. ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆದಾಗ ಕಡಿಮೆಯೂ, ಹೆಚ್ಚಾದಾಗ ಹೆಚ್ಚು. ಕಡಿಮೆ ಆಯ್ತಲ್ಲ, ಮತ್ತೆ ಯಾಕೆ ಕಡಿಮೆ ಮಾಡಲಿಲ್ಲ ಅಂತ ನೀವು ಕೇಳಕ್ ನಿಮ್ಗೆ ಬರಲ್ವೇ? ಬಾಯ್ ಬರಲ್ವಾ? ಅಲ್ಲಿ ಮೋದಿ ಅವ್ರ ವಿರುದ್ಧ ಮಾತಾಡೋದಕ್ಕೆ ಇವ್ರಿಗೆ ತಾಕತ್ತಿಲ್ಲ, ಇವ್ರಿಗೆ ಯಾರಿಗೂ. ಸುಮ್ಮನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ. ಇವರು ವಿಧಿ ಇಲ್ಲದೆ ನೀರಿನ ಬೆಲೆ ಜಾಸ್ತಿ ಮಾಡಿದ್ರಂತೆ. ಬಿಜೆಪಿ ಅವ್ರು ಮೊದಲೇ ನಿರ್ಧಾರ ಮಾಡಿದಾಗ ಜಾಸ್ತಿ ಇತ್ತಂತೆ, ಸೊ ವರ್ಷ ನಡ್ಕೊಂಬರುತ್ತೆ ಅಂತ ಪಾಪ ವಿಧಿ ಇಲ್ಲದೆ ಇವ್ರು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರಂತೆ. ಅಲ್ಲ ರೀ, ನೀವು ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ, ನೀವು ಬೆಲೆ ಏರಿಕೆ ಮಾಡ್ತಾ ಇದ್ದ, ಅದಕ್ಕೆ ಅಲ್ವಾ ನಾವು 53,000 ಕೋಟಿಯಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ.